ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಪವರ್ ಹೌಸ್ ಹೂಪ್ಸ್ ಬಗ್ಗೆ ಮಾತಾಡೋದಾದ್ರೆ ಇವರ ನೇಮ್ ನ ನೀವ್ಯಾರು ಕೂಡ ಕೇಳಿರೋದಿಲ್ಲ ಅಂತ ಅನ್ಕೋತೀನಿ. ಇವರು AW ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೇಕು. ಅಂಡ್ ಈಗ ಇವರು ಸದ್ಯಕ್ಕೆ AW ಕಂಪನಿಯಲ್ಲಿ ಚಾಂಪಿಯನ್ ಕೂಡ ಆಗಿದ್ದಾರೆ. ಅಲ್ಲಿ ತುಂಬಾನೇ ಚಾಂಪಿಯನ್ಶಿಪ್ ಗಳಿದೆ ಅಂಡ್ ಅದರಲ್ಲಿ ಇವರು ಕೂಡ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದಾರೆ. ಅಂಡ್ ಈಗ ಗೈಸ್ ಇವರ ಕಾಂಟ್ರಾಕ್ಟ್ ಲಿಟ್ರಲಿ ಇವತ್ತು ಎಕ್ಸ್ಪೈರ್ ಆಗಿದೆ ಅಂಡ್ ಇವರು ಈಗ WWE ಕಂಪನಿಗೆ ಬರ್ಬೋದು. WWE ಅವರು ಇವರನ್ನ ತನ್ನ ಕಂಪನಿಗೆ ಕರ್ಕೊಳ್ಳೋದಕ್ಕೆ ಎಕ್ಸೈಟಿಂಗ್ ಆಗಿದ್ದಾರೆ ಅಂತ ರೆಸಲ್ ವುಡ್ಸ್ ಅವರ ಅಪ್ಡೇಟ್ ಬಂದಿದೆ. ಈಗ ನೀವು ಕೇಳಬಹುದು ಅದೆಂಗ ಗುರು ಸಾಧ್ಯ, ಕಾಂಟ್ರಾಕ್ಟ್ ಇವತ್ತು ಎಕ್ಸ್ಪೈರ್ ಆಗ್ತಾ ಇದೆ, ಇವತ್ತು ಎಕ್ಸ್ಪೈರ್ ಆಗ್ತಾ ಇದ್ರು ಕೂಡ ಇವರೇಗೆ ಚಾಂಪಿಯನ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಈ ಶನಿವಾರ ಬರುವಂತಹ AW ಕಂಪನಿಯ ಕೊಲಿಷನ್ ಶೋ ಅಲ್ಲಿ ಇವರು ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಕೂಡ ಮಾಡ್ತಾ ಇದ್ದಾರೆ. ಸೊ ಫ್ರೀ ಏಜೆಂಟ್ ಆಗಿ ಆದ್ರೂ ಕೂಡ AW ಕಂಪನಿಯಲ್ಲೇ ಒಂದು ಮ್ಯಾಚ್ ಅಲ್ಲಿ ರೆಸಲ್ ಮಾಡ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಅಲ್ಲ ಗೈಸ್, ಇವತ್ತು AW ಕಂಪನಿ ಅವರು ತನ್ನ ಶೋನ ಪ್ರೀ ಟೇಪ್ ಮಾಡ್ಕೋತಾರೆ. ಸೊ ಪ್ರಾಬಬ್ಲಿ ಇಲ್ಲಿ ಅವರು ತನ್ನ ಚಾಂಪಿಯನ್ಶಿಪ್ ನ ಸೋಲ್ಬಹುದು ಅಂಡ್ ಸೋಲೋದ್ರ ಮುಖಾಂತರ ಅವರು AW ಕಂಪನಿಯಿಂದ ಅಫಿಷಿಯಲ್ ಆಗಿ ಹೊರಗಡೆ ಬರಬಹುದು ಅಂಡ್ WWE ಅವರು ಊಪ್ಸ್ ಅವ್ರನ್ನ ತನ್ನ ಕಂಪನಿಗೆ ಸೈನ್ ಮಾಡ್ಕೋಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಊಪ್ಸ್ ಅವ್ರ ಏನಾದ್ರು WWE ಕಂಪನಿಗೆ ಬಂದ್ರೆ ಇವರ ನೇಮ್ ನ WWE ಅವರು ಚೇಂಜ್ ಕೂಡ ಮಾಡಬಹುದಂತೆ. ಸೊ ಊಪ್ಸ್ ಅವರು ಆದಷ್ಟು ಬೇಗ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು 2K26 ಗೇಮ್ ಬಗ್ಗೆ. 2K26 ಗೆ ಯಾರ್ಯಾರು ಕಾಯ್ತಾ ಇದ್ರು ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೇಕು. ಮೊದಲನೇದಾಗಿ ಸಾರಿನ ತಿಳಿಸ್ಬೇಕು, ನಾನು ಕೂಡ ಗೇಮ್ಸ್ ಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಟೈಮೇ ಕೆಟ್ಟೋಗ್ಬಿಡ್ತು. ಒಂದು ರೀತಿ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ, ಅದಕ್ಕೋಸ್ಕರ ಆಗಲಿಲ್ಲ. ಅದಕ್ಕೆ ನಿಮ್ಮೆಲ್ಲರಲ್ಲೂ ಕೂಡ ಸಾರಿನ ಕೇಳ್ತಾ 2K26 ನ ಅನೌನ್ಸ್ಮೆಂಟ್ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಅಷ್ಟೇ ಅಲ್ಲ, WWE ಅವರು 2K26 ನ ಅನೌನ್ಸ್ಮೆಂಟ್ ಗೆ ಈಗಾಗಲೇ ಕಮರ್ಷಿಯಲ್ ಕೂಡ ಶೂಟ್ ಮಾಡಿ ಇಟ್ಕೊಂಡಿದ್ದಾರಂತೆ. ಅಂಡ್ ಈ ಬಾರಿಯ 2K26 ಅಲ್ಲಿ CM ಪಂಕ್ ಅವರ ಶೋಕೇಶ್ ಮೋಡ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಈ ಒಂದು ಶೋಕೇಸ್ ಮೋಡ್ ಅಲ್ಲಿ ಅವರ ವಾಯ್ಸ್ ನೋಡೋದಕ್ಕೆ ಸಿಗುತ್ತಂತೆ. ಇದರಲ್ಲಿ ಯಾವ ರೀತಿ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು ಅಂತಾನೂ ಕೂಡ ಅಪ್ಡೇಟ್ ಬಂದಿದೆ. CM ಪಂಕ್ ಅವರ ಕೆಲವೊಂದಷ್ಟು ಫೇವರೇಟ್ ಮ್ಯಾಚಸ್ ಗಳಿದೆಯಲ್ಲ ಅದನ್ನು ಕೂಡ WWE ಅವರು ಇದರಲ್ಲಿ ಇನ್ಸರ್ಟ್ ಮಾಡ್ತಾರಂತೆ. ಅಂಡ್ ವಾಟ್ ಈಸ್ ಕಾನ್ಸೆಪ್ಟ್ ಕೂಡ WWE ಅವರು ತಗೊಂಡು ಬರ್ತಾ ಇದ್ದಾರೆ. ಅಂದ್ರೆ 2014ರಲ್ಲಿ ಏನಾದ್ರೂ CM ಪಂಕ್ ಅವರು WWE ಕಂಪನಿನ ಲೀವ್ ಮಾಡಲಿಲ್ಲ ಅಂದ್ರೆ ಅವರ ಕರಿಯರ್ ಯಾವ ಲೆವೆಲ್ಗೆ ಹೋಗೋದು ಅನ್ನೋದನ್ನು ಕೂಡ ನಾವು 2K26 ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದಂತೆ. ಅಷ್ಟೇ ಅಲ್ಲ, ಕೆಲವೊಂದಷ್ಟು ಫ್ಯಾಂಟಸಿ ಡ್ರೀಮ್ ಮ್ಯಾಚಸ್ ಗಳನ್ನು ಕೂಡ ನಾವು ಖುದ್ದಾಗಿ ಪ್ಲೇ ಮಾಡಬಹುದಂತೆ. ಸೊ CM ಪಂಕ್ ಅವರ ಶೋಕೇಶ್ ಮೋಡ್ ನ WWE ಅವರು ಈ ಬಾರಿಯ 2K26 ಅಲ್ಲಿ ಆಡ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಬಾರಿ ಕವರ್ ಸ್ಟಾರ್ ಯಾರಾಗಿರ್ತಾರೆ ಅಂತ. ಕಳೆದ ಬಾರಿ ರೋಮನ್ ರೈನ್ಸ್ ಅವರ ಐಲ್ಯಾಂಡ್ ನ WWE ಅವರು ತಗೊಂಡ್ ಬಂದಿದ್ರು ಅಂಡ್ ಈ ಬಾರಿ CM ಪಂಕ್ ಅವರ ಶೋಕೇಶ್ ನ ತಗೊಂಡ್ ಬರ್ತಿರೋ ಕಾರಣ ಅವರೇ ಪ್ರಾಬಬ್ಲಿ ಕವರ್ ಸ್ಟಾರ್ ಆಗಿನೂ ಕೂಡ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ AJ ಸ್ಟೈಲ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, AJ ಸ್ಟೈಲ್ ಅವರು ಈ ಬಾರಿಯ ಸಮ್ಮರ್ ಅಷ್ಟೊತ್ತಿಗೆ ಅಫಿಷಿಯಲ್ ಆಗಿ WWE ಕಂಪನಿಯಿಂದ ರಿಟೈರ್ಡ್ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರು WWE ಕಂಪನಿಯಲ್ಲಿ ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ TNA ಕಂಪನಿಯಲ್ಲೂ ಕೂಡ ಹೋಗಿ ಒಂದು ಮ್ಯಾಚ್ ಅಲ್ಲಿ ರೆಸಲ್ ಮಾಡ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. WWE ಕಂಪನಿಯಲ್ಲಿ ಇರ್ತಕ್ಕಂತಹ ಕೆಲವೊಂದಷ್ಟು ಜನನು ಕೂಡ ಅನ್ಕೋತಾ ಇದಾರಂತೆ, ಅಂದ್ರೆ WWE ಕಂಪನಿಯ ಅಫಿಷಿಯಲ್ಸ್ ಗಳು ಕೂಡ ಬಿಲೀವ್ ಮಾಡ್ತಾ ಇದಾರಂತೆ AJ ಸ್ಟೈಲ್ ಅವರು ರೆಸ್ಲಿಂಗ್ ಇಂದ ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ TNA ಒಳಗಡೆನೂ ಕೂಡ ಹೋಗಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂತ. ನಿಮ್ಗೆ ಗೊತ್ತಿರಬಹುದು AJ ಸ್ಟೈಲ್ ಆಗಿ TNA ಕರಿಯರ್ ಯಾವ ರೀತಿ ಇತ್ತು ಅಂತ. ಅಂಡ್ ಈಗ WWE ಆಗಿ TNA ನಡುವೆ ಕೂಡ ಸಂಬಂಧಗಳು ಚೆನ್ನಾಗಿರೋ ಕಾರಣ WWE ಅವರು ಕೂಡ ಅವಕಾಶ ಕೊಡ್ತಾರೆ ಅಂಡ್ ಅವರು ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ TNA ಗೆ ಹೋಗಿ ಅಲ್ಲೂ ಕೂಡ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಿಕ್ ನೆಮಿತ್ ಅಂದ್ರೆ ಡಾಲ್ಫ್ ಜಿಗ್ಲರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರು ಸದ್ಯಕ್ಕೆ ನಮಗೆ TNA ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಟ್ TNA ಅವರು ಡಾಲ್ಫ್ ಜಿಗ್ಲರ್ ಅವರಿಗೆ ಯಾವುದೇ ರೀತಿಯ ಕಾಂಟ್ರಾಕ್ಟ್ ನ ಕೊಟ್ಟಿರಲಿಲ್ಲ. ಅಂದ್ರೆ ಅವರು ಅಪಿರಿಯನ್ಸ್ ಲೆಕ್ಕಕ್ಕೆ ದುಡ್ಡನ್ನ ಇಸ್ಕೊಳ್ತಾ ಇದ್ರು. ಬಟ್ ಈಗ ಇವತ್ತು ಅಫಿಷಿಯಲ್ ಆಗಿ TNA ಅವರು ಡಾಲ್ಫ್ ಜಿಗ್ಲರ್ ಅವರಿಗೆ ಕಾಂಟ್ರಾಕ್ಟ್ ನ ಆಫರ್ ಮಾಡಿದ್ದಾರೆ ಅಂಡ್ ಒಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಅಲ್ಲಿ TNA ಈಗ ಡಾಲ್ಫ್ ಜಿಗ್ಲರ್ ಅವ್ರನ್ನ ತನ್ನ ಕಂಪನಿಗೆ ತಗೊಂಡಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಒಂದು ಥೀಮ್ ಸಾಂಗ್ WWE ಸೂಪರ್ ಸ್ಟಾರ್ ಕರಿಯರ್ ನ ಲಿಟರಲಿ ಯಾವ ಲೆವೆಲ್ ಗೆ ತಗೊಂಡು ಹೋಗಬಹುದು ಅಂತ. ನಿಮ್ಗೆ ಗೊತ್ತಿರಬಹುದು, ಕಿಟ್ ವಿಲ್ಸನ್ ಈಗ ಇವರು ಆಸ್ ಎ ಸಿಂಗಲ್ ಸೂಪರ್ ಸ್ಟಾರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂಡ್ ಇವರು ಸ್ಮ್ಯಾಕ್ ಡೌನ್ ಗೆ ಬಂದಾಗ ಇವರ ಥೀಮ್ ಸಾಂಗ್ ನ WWE ಅವರು ಚೇಂಜ್ ಮಾಡಿದ್ರು ಅಂಡ್ ಆ ಒಂದು ಥೀಮ್ ಸಾಂಗ್ ಸಿಕ್ಕಾಪಟ್ಟೆ ಕ್ಯಾಚಿ ಆಗಿತ್ತು ಅಂಡ್ US ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇತ್ತು. ಇಂಡಿಯಾದಲ್ಲಿ ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ USA ಅಲ್ಲಿ ಈ ಒಂದು ಥೀಮ್ ಸಾಂಗ್ ಸಿಕ್ಕಾ
ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇತ್ತು. ಅಂದ್ರೆ ಜೋ ಎಂಡ್ರಿ ಅವರ ಥೀಮ್ ಸಾಂಗು ಯಾವ ರೀತಿ ಫೇಮಸ್ ಆಗಿತ್ತೋ ಅದೇ ರೀತಿ ಇವರ ಥೀಮ್ ಸಾಂಗು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇತ್ತು. ಅಂಡ್ ಅದನ್ನ ಗಮನಿಸಿ ಈಗ ಡಬ್ಲ್ಯೂ ಅವರು ಲಿಟ್ರಲಿ ಯೂಟ್ಯೂಬ್ ಅಲ್ಲಿ 4 ಗಂಟೆ ಲೂಪ್ ಎಂಟ್ರೆನ್ಸ್ ಥೀಮ್ ಸಾಂಗ್ ನ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ 4 ಗಂಟೆ ಕಂಟಿನ್ಯೂಸ್ ಆಗಿ ನಮ್ಮ ಕಿಟ್ ವಿಲ್ಸನ್ ಅವರ ಥೀಮ್ ಸಾಂಗ್ ಪ್ಲೇ ಆಗ್ತಾನೆ ಇರುತ್ತೆ. ವಿಡಿಯೋನು ಕೂಡ ನೀವು ಹೋಗಿ ಚೆಕ್ಔಟ್ ಮಾಡಬಹುದು. ಲಿಟ್ರಲಿ ಥೀಮ್ ಸಾಂಗ್ ಇಂದಾನೆ ನಮ್ಮ ಕಿಟ್ ಅವರು ಈಗ US ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ತನ್ನ ಇಂಜುರಿ ಬಗ್ಗೆ ಹಾಗೆ ರಿಕವರಿ ಬಗ್ಗೆ ಕಮೆಂಟ್ ನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಇಂಜುರಿ ಆಗಿ ಹಾಗೆ ನನ್ನ ಸರ್ಜರಿ ಆಗಿ 3 ತಿಂಗಳು ಮುಗಿತು. ಅಂಡ್ ಈಗ ನಾನು ಆಲ್ಮೋಸ್ಟ್ ರಿಕವರಿ ಸ್ಟೇಜ್ ಅಲ್ಲಿ ಇದ್ದೀನಿ. ಅಂಡ್ ಸ್ವಲ್ಪ ರಿಕವರಿ ಕೂಡ ಆಗಿದ್ದೀನಿ. ನಾನೇ ನನ್ನ ಹೇರ್ ಸ್ಟೈಲ್ ನ ಮಾಡ್ಕೋತೀನಿ, ನನ್ನ ಬೆನ್ನು ಕೈ ಎಲ್ಲದನ್ನು ಕೂಡ ನಾನೇ ಕೆರ್ಕೋತೀನಿ. ಅಷ್ಟು ರಿಕವರಿ ಆಗಿದ್ದೀನಿ. ಅಂಡ್ ಆದಷ್ಟು ಬೇಗ ಬರೋದಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ನನಗೂ ಕೂಡ ಗೊತ್ತಿಲ್ಲ ಇನ್ನು ಎಷ್ಟು ಟೈಮ್ ಆಗುತ್ತೆ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಅವರು ರಿಟರ್ನ್ ಆಗೋ ಡೇಟ್ ನ ಅವರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರು 100% ರಿಕವರಿ ಸ್ಪೀಡ್ ಆಗಿ ಆಗ್ತಾ ಇದ್ದಾರೆ. ಅಂಡ್ ಆದಷ್ಟು ಬೇಗ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಬಾರಿ ರಸಲ್ ಮೇನಿಯಾ ಸೆತ್ ರಾಲಿನ್ಸ್ ಅವರು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ಸ್ಟೇಜ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಅವರು ರಾಯಲ್ ರಂಬಲ್ ನ ಈಗ ಸೌದಿ ಅರೇಬಿಯಾಗೆ ತಗೊಂಡು ಹೋಗ್ತಾ ಇದ್ದಾರೆ. ಸೌದಿ ಅರೇಬಿಯಾದಲ್ಲಿ ಯಾವುದೇ ರೀತಿಯ ಸ್ಟೇಡಿಯಂ ಹಾಗೆ ಎರೆನಾ ಖಾಲಿ ಇಲ್ಲದೆ ಇರೋ ಕಾರಣ ರಾಯಲ್ ರಂಬಲ್ಗೋಸ್ಕರ ಹೊಸ ಸ್ಟೇಡಿಯಂ ನೇ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಲಿಟರಲಿ ಕೆಲಸಗಳು ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ನಡೀತಾ ಇದೆ. ಅಂಡ್ ಈಗ ಕೆಲಸ ಎಲ್ಲಿಗೆ ಬಂದು ನಿಂತಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ರಾಯಲ್ ರಂಬಲ್ಗೋಸ್ಕರನೇ ಒಂದು ಕಸ್ಟಮ್ ಸ್ಟೇಜ್ ನ ಕೂಡ ರೆಡಿ ಮಾಡಿಸ್ತಾ ಇದ್ದಾರೆ. ಒಂದು ಸ್ಟ್ರಕ್ಚರ್ ನ ಇವರು ಇಲ್ಲಿ ಬಿಲ್ಡ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಸ್ಟ್ರಕ್ಚರ್ ಅಂತ. ಬಟ್ ಎಂಟ್ರೆನ್ಸ್ ಗೋಸ್ಕರನೇ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ನ ಸೌದಿ ಅರೇಬಿಯಾದವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಅದ್ ನೋಡ್ಬೇಕು ಸ್ಟೇಜ್ ಯಾವ ರೀತಿ ಇರುತ್ತೆ ಅಂತ. ಬಟ್ ಖುಷಿ ವಿಚಾರ ಏನಪ್ಪಾ ಅಂದ್ರೆ ರಾಯಲ್ ರಂಬಲ್ಗೂ ಕೂಡ ಒಂದು ಅದ್ಭುತವಾದ ಕಸ್ಟಮ್ ಸ್ಟೇಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದರಿಂದನೂ ಕೂಡ ಸ್ವಲ್ಪ ಹೈಪ್ ಅಪ್ ಆಗುತ್ತೆ ಈ ಬಾರಿಯ ರಾಯಲ್ ರಂಬಲ್ ನ ನಾವು ನೋಡೋದಕ್ಕೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸ್ಯಾಮಿ ಝೈನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಈಗ ಸೌದಿ ಅರೇಬಿಯಾದಲ್ಲಿ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಸೌದಿ ಅರೇಬಿಯಾದ ಈ ಒಂದು ರಾಯಲ್ ರಂಬಲ್ ನ ಸ್ಯಾಮಿ ಝೈನ್ ಅವರು ಗೆಲ್ಬಹುದು. ಅದಾದ್ಮೇಲೆ ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ ಕೂಡ ಆಗಬಹುದು. ಯಾಕಂದ್ರೆ ನಮ್ಮ ಸ್ಯಾಮಿ ಝೈನ್ ಅವರು ಇದೇ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. 2025ರಲ್ಲಿ ನಾನು ಚಾಂಪಿಯನ್ ಆಗ್ತೀನಿ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದೆ. ಬಟ್ ಈ ಬಾರಿ ನಾನು ಅದನ್ನ ಮಾಡಿ ತೋರಿಸ್ತೀನಿ ಅಂತ ಲಿಟ್ರಲಿ ಅವರ ಮಾತು ಮೇಲೆ ನಾವೆಲ್ಲರೂ ಕೂಡ ನಂಬಬೇಕು. ಆ ರೀತಿ ನಮ್ಮ ಸ್ಯಾಮಿ ಝೈನ್ ಅವರು ಮಾತಾಡಿದ್ರು. ಬಟ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಈ ವರ್ಷನೂ ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ಚಾಂಪಿಯನ್ ಆಗೋದಿಲ್ವಂತೆ. ಅದರಲ್ಲೂ ರಸಲ್ ಮೇನಿಯಾ 42 ಅಲ್ಲಿ ಆಗೋ ಚಾನ್ಸಸ್ ಕಮ್ಮಿ ಇದೆಯಂತೆ. ಯಾಕಂದ್ರೆ ಡಬ್ಲ್ಯೂ ಅವರು ರಸಲ್ ಮೇನಿಯಾ 43 ನ ಸೌದಿ ಅರೇಬಿಯಾದಲ್ಲೇ ಮಾಡ್ತಾ ಇರೋ ಕಾರಣ ಅಲ್ಲಿಗೋಸ್ಕರ ಸ್ಯಾಮಿ ಝೈನ್ ಅವರ ಆ ಒಂದು ಮೂಮೆಂಟ್ ನ ಡಬ್ಲ್ಯೂ ಅವರು ಹೋಲ್ಡ್ ಮಾಡಬಹುದು. ರಸಲ್ ಮೇನಿಯಾ 43ಯ ಸೌದಿ ಅರೇಬಿಯಾ ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಅವರನ್ನ ಹೊಸ ವರ್ಲ್ಡ್ ಚಾಂಪಿಯನ್ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಡಬ್ಲ್ಯೂ ಅವರು ಈ ಬಾರಿಯ ರಾಯಲ್ ರಂಬಲ್ ಕೂಡ ಗೆಲ್ಲಿಸಬಹುದು ಸ್ಯಾಮಿ ಝೈನ್ ಅವರ ಕೈಯಲ್ಲಿ. ಬಟ್ ಒಂದು ಬ್ಯೂಟಿಫುಲ್ ಮೂಮೆಂಟ್ ನ ಕೊಡಬೇಕು ಅಂದ್ರೆ ಸೌದಿ ಅರೇಬಿಯಾದ ರಸಲ್ ಮೇನಿಯಾದಲ್ಲೇ ನಮ್ಮ ಸ್ಯಾಮಿ ಝೈನ್ ಅವರು ಗೆದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಅಂತ. ಈಗ ನಾವು ಇದನ್ನ ನಾಳೆಯ ಸ್ಮ್ಯಾಕ್ ಡೌನ್ ಅಂತ ಕರಿಬೇಕು ಅಥವಾ ಇವತ್ತಿನ ಮಧ್ಯರಾತ್ರಿ ಸ್ಮ್ಯಾಕ್ ಡೌನ್ ಅಂತ ಕರಿಬೇಕು, ನನಗೂ ಕೂಡ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ಏನೇ ಆಗ್ಲಿ ಸ್ಮ್ಯಾಕ್ ಡೌನ್ ಕೂಡ ಇವತ್ತು ಮಧ್ಯರಾತ್ರಿ 12ವರೆಗಲ್ಲ ಗಾಯ್ಸ್, ಬದಲಿಗೆ 1ವರೆಗೆ ನೋಡೋದಕ್ಕೆ ಸಿಗ್ತಾ ಇದೆ. ಟೈಮಿಂಗ್ಸ್ ಮತ್ತೊಮ್ಮೆ ಚೇಂಜ್ ಆಗಿದೆ. ಇವತ್ತು ಮಧ್ಯರಾತ್ರಿ 1ವರೆಗೆ ಅಥವಾ ನಾಳೆ ಬೆಳಗ್ಗಿನ ಜಾವ 1ವರೆಗೆ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1ವರೆಗೆ ರಾತ್ರಿ ಸ್ಮ್ಯಾಕ್ ಡೌನ್ ನೋಡೋದಿಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಯ್ತೋ ಅದೆಲ್ಲ ಆದ್ಮೇಲೆ ಈ ಬಾರಿಯ ಸ್ಮ್ಯಾಕ್ ಡೌನ್ ನ ನೋಡೋದಿಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಮೊದಲನೇದಾಗಿ ನಮ್ಮ ಹೊಸ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ. ತನ್ನದೇ ಹೋಮ್ ಗ್ರೌಂಡ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರು ಆಸ್ ಚಾಂಪಿಯನ್ ಎಂಟ್ರಿನ ಕೊಡ್ತಾರೆ. ಕ್ರೌಡ್ ಮಾತ್ರ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೇ ಮಾಡುತ್ತೆ. ಸೊ ನೋಡಬೇಕು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆಸ್ ಚಾಂಪಿಯನ್ ಸ್ಮ್ಯಾಕ್ ಡೌನ್ ಗೆ ಎಂಟ್ರಿ ಕೊಟ್ಟು ಏನ್ ಮಾತಾಡ್ತಾರೆ ಅಂತ. ಬರೀ ಡ್ರೂ ಮ್ಯಾಕೆಂಟೈರ್ ಅವರು ಮಾತ್ರ ನೋಡೋದಕ್ಕೆ ಸಿಗ್ತಾ ಇಲ್ಲ, ಬದಲಿಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಮಾಡಿದ್ದಾರೆ. ಅಂಡ್ ಜೇಕೋಬ್ ಫಾಟೋ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಮಾಡಿದ್ದಾರೆ. ಸೊ ಜೇಕೋಬ್ ಫಾಟೋ, ಕೋಡಿ ರೋಡ್ಸ್, ಡ್ರೂ ಮ್ಯಾಕೆಂಟೈರ್ ಇವರ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಕಂಟಿನ್ಯೂ
ಕಂಟಿನ್ಯೂ ಮಾಡಬಹುದು ಸ್ಮ್ಯಾಕ್ ಡೌನ್ ನಲ್ಲಿ. ಅಷ್ಟೇ ಅಲ್ಲ, ನಮಗೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ನಂಬರ್ 1 ಕಂಟೆಂಡರ್ಶಿಪ್ ಗೆ ಮ್ಯಾಚಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. 4 ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸ್ಯಾಮಿ ಝೈನ್ ಹಾಗೆ ಇಲ್ಜಾ ಡ್ರಾಗನೋವ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಡೇಮಿಯನ್ ಪ್ರೀಸ್ಟ್ ಹಾಗೆ ಸೋಲೋ ಸಿಕೋವ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಮ್ಯಾಟ್ ಕಾರ್ಡೋನಾ ಹಾಗೆ ಟ್ರಿಕ್ ವಿಲಿಯಮ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ರ್ಯಾಂಡಿ ಓರ್ಟನ್ ಹಾಗೆ ಮಿಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ 4 ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಆ 4 ಸೂಪರ್ ಸ್ಟಾರ್ಸ್ ಗಳು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಗೆದ್ದವರು ರಾಯಲ್ ರಂಬಲ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡ್ತಾರೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ. ಇನ್ನ ಈ 4 ಮ್ಯಾಚಸ್ ಗಳಲ್ಲಿ ಪ್ರಾಬಬ್ಲಿ ರ್ಯಾಂಡಿ ಓರ್ಟನ್ ಅವರು ಗೆಲ್ಬಹುದು, ಟ್ರಿಕ್ ವಿಲಿಯಮ್ಸ್ ಅವರು ಗೆಲ್ಬಹುದು, ಮ್ಯಾಟ್ ಕಾರ್ಡೋನ್ ಅವ್ರನ್ನ ಗೆಲ್ಸಿದ್ರೆ ಚೆನ್ನಾಗಿರುತ್ತೆ. ಈ ಕಡೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಗೆಲ್ಬಹುದು ಅಂಡ್ ಸ್ಯಾಮಿ ಝೈನ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಇಷ್ಟೇ ಅಲ್ಲ, ನಮ್ಮ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಓಪನ್ ಚಾಲೆಂಜ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಕಾರ್ಮೆಲೋ ಹೇಸ್ ಅವರ ಕಡೆಯಿಂದ. ಇಷ್ಟು ವಿಚಾರಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ ಗೆ ಅನೌನ್ಸ್ ಮಾಡಿದ್ದಾರೆ. ಲಿಟರಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಸ್ಮ್ಯಾಕ್ ಡೌನ್. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ಆದಷ್ಟು ಬೇಗ ನನ್ನ ಚಾನಲ್ ಅಲ್ಲಿ ವಿಡಿಯೋನ ತಗೊಂಡು ಬರ್ತೀನಿ, ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳ್ತಾ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.